ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ತನಿಖೆಗೆ ಹಾಜರಾಗಲಿದ್ದಾರೆ ಮಾಜಿ ಸಂಸದ ಮತ್ತು ಬಮೂಲ್ನ ಅಧ್ಯಕ್ಷ ಡಿಕೆ ಸುರೇಶ್. ಈ ಹಿಂದೆನೇ ಅವರಿಗೆ ಸಮನ್ಸ್ ಅನ್ನು ಕೊಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಇವತ್ತು ಅವರು ಹಾಜರಾಗುವ ಸಾಧ್ಯತೆ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ಹಲವಾರು ಜನರಿಗೆ ವಂಚನೆಯನ್ನ ಮಾಡಿದರು. ಈ ಪ್ರಕರಣದಲ್ಲಿ ಇವತ್ತು ಇಡಿ ತನಿಖೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹಾಜರಾಗ್ತಾರೆ. ಆಕ್ಚುಲಿ ಅವರೇ ಒಂದು ದೂರು ಕೊಟ್ಟಿದ್ರು ಆರಂಭದಲ್ಲೇ. ಶಾಂತಿನಗರದಲ್ಲಿರುವ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಅವರು ಹಾಜರಾಗ್ತಾರೆ 11 ಗಂಟೆಗೆ. ಜೂನ್ 19ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದರು ಇಡಿ ಅವರು. ಇಡಿ ಅಧಿಕಾರಿಗಳ ಬಳಿ ಸ್ವಲ್ಪ ಸಮಯಾವಕಾಶವನ್ನು ಡಿಕೆ ಸುರೇಶ್ ಅವರು ಕೇಳ್ಕೊಂಡಿದ್ರು. ಸೊ ಈಗ ಐಶ್ವರ್ಯ ಗೌಡ ಹೇಳಿಕೆಯನ್ನು ಆಧರಿಸಿ ಡಿಕೆ ಸುರೇಶ್ಗೆ ವಿಚಾರಣೆಗೆ ಬರೋದಕ್ಕೆ ನೋಟಿಸನ್ನು ಕೊಟ್ಟಿದ್ದರು. ಇವತ್ತು ಆಲ್ಮೋಸ್ಟ್ 11 ಗಂಟೆ ಅಷ್ಟೊತ್ತಿಗೆ ಶಾಂತಿನಗರದ ಇಡಿ ಕಚೇರಿ ಏನಿದೆ ಅಲ್ಲಿಗೆ ಡಿಕೆ ಸುರೇಶ್ ಅವರು ಆಗಮಿಸ್ತಾರೆ ಅಂತ. ಯಾವಾಗ ಐಶ್ವರ್ಯ ಗೌಡ ಪ್ರಕರಣ ಬೆಳಕಿಗೆ ಬಂತೋ ಆರಂಭದಲ್ಲಿ ಆಕೆ ಎಲ್ರಿಗೂ ವಂಚನೆ ಮಾಡ್ತಾ ಇದ್ದದ್ದೇ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ. ಆಗ್ಲೇ ಡಿಕೆ ಸುರೇಶ್ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು, ಯಾರೋ ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ನೋಡಿ ಅಂತ. ಅದಾದ ನಂತರ ಐಶ್ವರ್ಯ ಗೌಡ ಅವರ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮಾಡಿ ಡಿಕೆ ಸುರೇಶ್ ಅವರಿಂದನೂ ಮಾಹಿತಿ ಪಡಿಬೇಕು ಅಂತ ಅನಿಸಿ ಅವರು ನೋಟಿಸನ್ನು ಕೊಟ್ಟಿದ್ದರು. 19ನೇ ತಾರೀಕೆ ಬರಬೇಕಾಗಿತ್ತು, ಜೂನ್ 19ಕ್ಕೆ ಕಾಲಾವಕಾಶ ಕೇಳಿದರು. ಇವತ್ತು ಹಾಜರಾಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಆರಂಭದಲ್ಲಿ ಐಶ್ವರ್ಯ ಗೌಡ ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದು ಗೊತ್ತಾಯಿತು. ಡಿಕೆ ಸುರೇಶ್ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರ್ತಕ್ಕಂಥ ಹಿನ್ನೆಲೆ ಏನು, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತನ್ನಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಾ ಏನು? ಅರವಿಂದ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಅವರನ್ನು ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿದರು. ಬಂಧನವನ್ನು ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಿದಂಥ ವೇಳೆ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆ ಫೋನ್ನಲ್ಲಿ ಸಂಪರ್ಕದಲ್ಲಿ ಇದ್ದರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಕಾರಣಕ್ಕಾಗಿ ಇವತ್ತು ಅಂದರೆ 19ನೇ ತಾರೀಕು ವಿಚಾರಣೆಗೆ ಹಾಜರಾಗ್ರಿ ಅಂಥೇಳಿ ನೋಟಿಸನ್ನು ಕೊಟ್ಟಿದ್ದರು ಡಿ ಕೆ ಸುರೇಶ್ ಅವರಿಗೆ. ಆದರೆ ಅವರು 2 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದರಿಂದ ಇವತ್ತು ಅಧಿಕೃತವಾಗಿ ಇಡಿ ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತಾರೆ. ಆ ಕಾರಣಕ್ಕಾಗಿ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿ ಮುಂದೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಳ್ತಿರುವಂಥ ವಿಜುವಲ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಡಿ ಕೆ ಸುರೇಶ್ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತವಾಗಿ ಭದ್ರತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಈಗಾಗಲೇ ಸ್ಥಳೀಯ ವಿಲ್ಸನ್ ಗಾರ್ಡನ್ ಪೊಲೀಸರು ಮತ್ತು ಅಲ್ಸೂರ್ ಗೇಟ್ ಪೊಲೀಸರ ಜೊತೆಗೆ ಹೆಚ್ಚುವರಿಯಾಗಿ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂಥ ವಿಜುವಲ್ಸ್ಗಳು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಇರುವಂಥ ಕಾರಣಕ್ಕಾಗಿ ಇವತ್ತು ಇಡಿ ಕಚೇರಿ ಮುಂದೆ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡ ಅವರನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಜೊತೆ ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ಸಂಪರ್ಕದಲ್ಲಿ ಇದ್ದರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಂಥ ಕಾರಣಕ್ಕಾಗಿ ಜೂನ್ 19ನೇ ತಾರೀಕು ವಿಚಾರಣೆಗೆ ಹಾಜರಾಗಲಿಕ್ಕೆ ಡಿ ಕೆ ಸುರೇಶ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದರು. ಅವತ್ತು 2 ದಿನಗಳ ಕಾಲ ಸಮಯಾವಕಾಶ ಕೇಳಿದ್ದ ಕಾರಣಕ್ಕಾಗಿ ಅವರಿಗೆ 23ನೇ ತಾರೀಕು ವಿಚಾರಣೆಗೆ ಹಾಜರಾಗಲಿಕ್ಕೆ ಅನುಮತಿಯನ್ನು ಮಾಡಿಕೊಂಡಿದ್ರು. ಆ ಕಾರಣಕ್ಕಾಗಿ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ಡಿ ಕೆ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗಿ ವಂಚನೆ ಪ್ರಕರಣದಲ್ಲಿ ಬಂಧನ ಆಗಿದ್ದಂಥ ಐಶ್ವರ್ಯ ಗೌಡ ಅವರ ಜೊತೆಗೆ ಇದ್ದಂತಹ ವ್ಯವಹಾರಿಕವಾಗಿ ಏನಾದರೂ ವಿತ್ತ ಸಂಬಂಧ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಲಿದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನೋಡೋಣ ಇಷ್ಟೊಂದು ಭದ್ರತೆ ಯಾಕೆ ಅಂತ. ಈಗಾಗಲೇ VVIPಗಳು VVIPಗಳು ಎಷ್ಟೋ ಜನ ಬಂದು ಇಡಿ ಕಚೇರಿನಲ್ಲಿ ಎನ್ಕ್ವೈರಿಯನ್ನು ಎದುರಿಸಿದ್ದಾರೆ. ಬಟ್ ಯಾಕೆ ಇಷ್ಟೊಂದು ಪ್ರೊಟೆಕ್ಷನ್ ಇರಲಿ, ಮುಂಜಾಗ್ರತಾ ಕ್ರಮವಾಗಿ ತಗೊಂಡಿದ್ದಾರೆ. ಫೈನ್.